ನಾನು ಎಚ್ ವಜೀರ್, ಚಿಂತಾಮಣಿ ವಕೀಲರ ಸಂಘ ಚಿಂತಾಮಣಿ. ಇತ್ತೀಚಿನ ದಿನಗಳಲ್ಲಿ ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಮೊನ್ನೆ ನಮ್ಮ MC ಸುಧಾಕರ್ ರೆಡ್ಡಿ ಸಾರು, ಪುಟ್ಟು ಅಂಜಪ್ಪ ಸಾರು ಬಣ ಕಿತ್ತಾಡ್ತಾ ಇದ್ದಾರೆ. ನಾನು ಪುಟ್ಟು ಅಂಜಪ್ಪ ಸಾರಿಗೆ ಒಂದು ಮಾತು ಹೇಳಕ್ಕೆ ಹೇಳ್ತೀನಿ, ಇಷ್ಟಪಡ್ತೀನಿ. ಸುಧಾಕರ್ ರೆಡ್ಡಿಯವರು ಅವ್ರ ತಾತನ ಕಾಲದಿಂದ ರಾಜಕೀಯದಲ್ಲಿ ಬೆಳೆದಿದ್ದಾರೆ. ಆಂಜನೇಯ ರೆಡ್ಡಿ ಕಾಲದಿಂದ ಬೆಳೆದು ಬಂದಿರೋದು ಅಂತ ಜೈಮಾನ ಅದು. ನಾನು ರಾಜಕೀಯವಾಗಿ ಮಾತಾಡ್ತಾ ಇಲ್ಲ. ಇದು ಉದ್ದೇಶಪೂರ್ವಕವಾಗಿ ಮಾಡಿದಿರೋ ಅದು ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಇದ್ದೀರಾ, ಅವರು ಇದ್ದಾರೆ. ನೀನು ಯಾಕೆ ಕಿತ್ತಾಡ್ತೀರಿ ಅಂತ ನಂದು ಒಂದು ಅಡ್ವೈಸ್ ಇದು. ಅಂದರೆ ತಾವು ದೊಡ್ಡವರು, ನನ್ನ ಸ್ವಂತ ಊರು ಬಂದು ಕೋರ್ಲ್ಪರ್ತಿ. ಸುಮ್ಮನೆ ಹಂಗೆ ಕಿತ್ತಾಡಿಕೊಂಡು ಜನಸಾಮಾನ್ಯರ ಮುಂದೆ ಮರ್ಯಾದೆ ಹೋಗೋದು. ತಾವು ಒಬ್ಬ ಪ್ರತಿನಿಧಿ, ಮೊನ್ನೆ ನಮ್ಮ ಶಾಸಕರು ಪ್ರತಿನಿಧಿ. ಹಂಗೆ ಕಿತ್ತಾಡಕ್ಕೆ ಬಿಟ್ಟರೆ ನಾಳೆ ದಿವಸ ನಮ್ಗೆ ಜನರು ಮತದಾನದ ಹಕ್ಕು ಕೊಟ್ಟಿರೋಂಥ ಮತದಾನರ ಬಾಂಧುಗಳು ಏನು ಅರ್ಥ ಮಾಡ್ಕೊತಾರೆ? ಇವೆಲ್ಲ ಒಂದಾಗಿ ಸಂತೋಷ. ಅದು ಮೊನ್ನೆ ಕಮಿಷನ್ಗೆ ಬೈದು ಅಂತ ನಿಮ್ಮ ಮೇಲೆ ಕೇಸ್ ಮಾಡಿದ್ರು. ಇವಾಗ ಮೊನ್ನೆ ನಾನು ಸೋಷಿಯಲ್ ಮೀಡಿಯಾ ನೋಡಿ ವಿಡಿಯೋ ಮಾಡ್ತಾ ಇರೋದು. ಅದಕ್ಕೆ ತಾವೆಲ್ಲ ಒಗ್ಗಟ್ಟಾಗಿರಿ. MC ಸುಧಾಕರ್ ರೆಡ್ಡಿ ಸರ್ ಏನು ಮಾಡಿದ್ರು ನಿಮಗೆ ತೊಂದರೆ ಹೇಳಿ? ತಾವು ಇವಾಗ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೀರಾ, ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೀರಾ. ಕೆಲವು ದಿವಸ ಕಾಯಿರಿ. ದೇವರು ನೋಡಿ, ಹಣ್ಣು ಎಷ್ಟು ದಿನ ಇರುತ್ತೋ ಮರದಲ್ಲಿ ಅಷ್ಟು ಸ್ವೀಟ್ ಕೊಡುತ್ತೆ. ಕಾಯಿರಿ. ದಯವಿಟ್ಟು ಕಿತ್ತಾಡ್ಕೋಬೇಡಿ. ಕಿತ್ತಾಡ್ಕೊಂಡ್ರೆ ಪ್ರಯೋಜನ ಏನು ಹೇಳಿ? ಜನರ ಮುಂದೆ ಮರ್ಯಾದೆ ಹೋಗೋದು ಪ್ರತಿನಿಧಿಗಳದು. ನಾಳೆ ದಿವಸ ನಮಗೆ ಯಾರೂ ಮುಂದೆ ಬರಲ್ಲ. ಅವರು ಇವರು ಒಂದಾಗಿಬಿಡ್ತಾರಪ್ಪ, ನಾವೇನು ಮಾಡಬೇಕು ಅಂದ್ಕೊತಾರೆ. ನಂದಿಷ್ಟೇ. ಪುಟ್ಟು ಅಂಜಪ್ಪ ಸಾರ್, MC ಸುಧಾಕರ್ ರೆಡ್ಡಿ ಸಾರ್ಗೆ ಅಷ್ಟು ಸಲೀಸಾಗಿ ನೀವು ತಿಳ್ಕೊಬೇಡಿ. ಅವ್ರ ತಾತನ ಕಾಲಿಂದ ಅವ್ರು ರಾಜಕೀಯ ಮಾಡ್ಕೊಂಡು ಬಂದಿದ್ದಾರೆ. ಅವ್ರು ಇವತ್ತೊಂದು ನಾಳೆ ರಾಜಕೀಯ ಮಾಡಿಲ್ಲ. ನೋಡಿ, ನಂದು ನಿಮ್ಮ ಕ್ಷೇತ್ರಕ್ಕೆ ಬರುತ್ತೆ. ನಂದು ಕೋರ್ಲ್ಪರ್ತಿ ಸ್ವಂತ ಊರು, ನಿಮ್ಮ ಕ್ಷೇತ್ರಕ್ಕೆ ಬರುತ್ತೆ. ನಿಮ್ಮ ಮೇಲೆ ನನಗೆಂದು ಆಪಾದನೆ ಇಲ್ಲ. ನಾವೆಲ್ಲ ಒಟ್ಟಾಗಿದ್ದರೆ ನಮ್ಗೆ ಜನರು ಸಹಕಾರ ಕೊಡ್ತಾರೆ. ನಾವೇ ಕಿತ್ತಾಡ್ಕೊಂಡ್ರೆ ಮೂರನೇವ್ರಿಗೆ ಎರಡು ಜಗಳ, ಮೂರನೇವ್ರಿಗೆ ಲಾಭ ಅಂತಾಗುತ್ತೆ. ಇಷ್ಟೇ ನಂದು ಅಡ್ವೈಸ್, ಬೇರೆ ಏನಿಲ್ಲ. ನೀವು ದೊಡ್ಡವರು, ನಾನು ಅಡ್ವೈಸ್ ಕೊಡೋಕ್ಕೂ ಆಗಲ್ಲ. ಅವ್ರನ್ನ ಬಂದರು, ಇವ್ರು ಬಂದರು, ಕಿತ್ತಾಡ್ಕೊಂಡ್ರು, ಚೇರ್ಸ್ ತಗೊಂಡ್ರು, ಹೊಡೆದಾಡ್ಕೊಂಡು ಫೇಶಿಯಲ್ ಮೀಡಿಯಾದಲ್ಲೆಲ್ಲ ನ್ಯೂಸ್ ಬಂದುಬಿಟ್ಟಿದೆ. ಅಲ್ಲಿಗೆ ಕಾಂಗ್ರೆಸ್ ಸರ್ಕಾರದ ಮರ್ಯಾದೆ ಏನಾಯ್ತು ಹೇಳಿ? ಹೈಕಮಾಂಡ್ ಮರ್ಯಾದೆ ಏನಾಯ್ತು ಹೇಳಿ? ಏನು ತಪ್ಪು ಮಾಡಿದ್ದಾರೆ ಅವರು? MC ಸುಧಾಕರ್ ರೆಡ್ಡಿ ಸರ್ ನಿಮಗೆ ಓಪನ್ ಆಗಿ ಕೇಳಿ. ನೀವೇ ಮನೆಗೆ ಬನ್ನಿ, ಇಲ್ಲ ನಿಮ್ಮ ಮನೆಗೆ ಅವ್ರು ಕರ್ಸ್ಕೊಳ್ಳಿ, ಈ ಥರ ಮಾಡಿದ್ದಾರೆ ಅಂತ. ದಯವಿಟ್ಟು ನೋಡಿ, ಹಿಂಗೆ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನೆನ್ನೆ ಎಲೆಕ್ಷನ್ 1 ವರ್ಷ ಇದೆ. ಹಿಂಗೆ ಮಾಡ್ಕೊಂಡ್ರೆ ಇಬ್ಬರು ಜಗಳ 300 ಲಾಭ ಆಗುತ್ತೆ. ನೀವು ಚೆನ್ನಾಗಿರಿ, ನಾವು ನಿಮ್ಮ ಕೈ ಜೋಡಿಸ್ತೀವಿ ಅಷ್ಟೇಳಿ ನಾನು ಮುಗಿಸ್ತಾ ಇದ್ದೀನಿ. ನಾನು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆ ಚೇರ್ಸ್ ಎತ್ಕೊಂಡು ಜನರು ಆ ಕಡೆ ಕಿತ್ತಾಡೋದು, ಈ ಕಡೆ ಕಿತ್ತಾಡೋದು ಏನಿದೆ ಹೇಳಿ? ನೀವು ಅವ್ರ ಕೈ ಜೋಡಿಸಿ, ಅವರು ನಿಮ್ಮ ಕೈ ಜೋಡಿಸ್ತಾರೆ. ಇಲ್ವಾ? ನಿಮಗೂ ಅವ್ರಿಗಾಗಲ್ವಾ? ಬೇಡ, ಬಿಟ್ಬಿಡಿ. B.Pharm ಯಾರು ಕೊಡ್ತಾರೋ ಅವ್ರು ತಗೊಂಡು ಬರ್ರಿ. ಇಷ್ಟು ಮಾಡಿ. ದಯವಿಟ್ಟು ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಜನರು ಬುದ್ಧಿವಂತರು ಜಾಸ್ತಿ ಇದ್ದಾರೆ. ಇವಾಗ ಯಾರು ಅಂಥ ಕುರಿಗಳಲ್ಲ ಜನರು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನ್ನ ಪುಟ್ಟು ಅಂಜಪ್ಪ ಸರ್ಗೆ ಬುದ್ಧಿವಾದ ಹೇಳೋ ಅಷ್ಟು ದೊಡ್ಡವನಲ್ಲ. ನನ್ನನ್ನು ನೀವು ನೋಡಿದ್ದೀರಾ. ನನ್ನ ಸ್ವಂತ ಊರು ಕೋರ್ಲ್ಪರ್ತಿ. ನನ್ನ ಕ್ಷೇತ್ರ ನಿಮಗೆ ಬರೋದು ಚಿಲ್ಕಲ್ನರ್ ಹೋಬಳಿ. ದಯವಿಟ್ಟು ನೋಡಿ, ಹಿಂಗೆ ನೀವು ಕಿತ್ತಾಡ್ಕೊಂಡ್ರೆ ನಾಳೆ ದಿವಸ ಸೆಂಟ್ರಲ್ಲಿ ಬೇರೆಯವ್ರನ್ನ ನುಗ್ಗುತ್ತಾರೆ.
ಅಷ್ಟೇಳಿ ನಾನು ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ. ನಾನೇನು ನಿಮಗೆ ನೀವೇ ನಿಂತ್ಕೊಳ್ಳಿ ಕಾಂಗ್ರೆಸ್ ಪಕ್ಷದಲ್ಲಿ, ನಾನು ನಿಮ್ಗೆ ಸಪೋರ್ಟ್ ಮಾಡೋಕ್ಕೆ ರೆಡಿ ಇದ್ದೀನಿ. ಸುಮ್ಮನೆ ನೋಡಿ ಜನರು ಕರ್ಕೊಂಡು ಹೋಗೋದು, ಆ ಚೇರ್ಸ್ ಬಿಸಾಕೋದು, ಅದು ಬಿಸಾಕೋದು, ನಿಮ್ಗೆ ಯಾರೋ ಕಮಿಷನರ್ ಬಗ್ಗೆನೋ